ಬಾರಿ ಸಂಬಂಧಪಟ್ಟಂಥ ಶಾಸಕರನ್ನು ಮತ್ತು MLC ಅವರನ್ನ ಮೀಟಿಂಗ್ ಮಾಡಿ ಇದನ್ನು ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವರು ಸಹ ಪೂರಕ ಬಜೆಟಲ್ಲಿ ಎಷ್ಟಾಗುತ್ತೆ ಹಣವನ್ನು ಕೊಡ್ತೇನೆ ಅನ್ನೋ ಮಾತನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಈಗ ಕರಾವಳಿಯ ಬಗ್ಗೆ ಬಜೆಟ್ ಬಗ್ಗೆ ಇದ್ರ ಬಗ್ಗೆ ಕೇಳೋದು KKRD ಇರ್ಬೋದು ಮತ್ತು ಬಯಲುಸೀಮೆ ಮತ್ತು ಕರಾವಳಿದು ನಮ್ಮ ಬಜೆಟಲ್ಲೇ ನಾವು ಪ್ರಸ್ತಾಪ ಮಾಡಿದ್ದೇವೆ, ನಮ್ಮ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಸುಮಾರು 250 ಕೋಟಿ ರೂಪಾಯಿನ ಬರ್ತಕ್ಕಂಥ ದಿನದಲ್ಲಿ ನಾವು ಈ ಭಾಗಕ್ಕೆ ಅನುದಾನವನ್ನು ಕೊಡ್ತೇವೆ ಅಂದರೆ ಖಂಡಿತವಾಗಿ ಮುಂದಿನ ದಿನದಲ್ಲಿ ಈ ಒಂದು ಭರವಸೆಯನ್ನು ಈಡೇರಿಸಲಿಕ್ಕೆ ನಾನು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪೂರೈಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಗಮನದಲ್ಲಿದೆ ಕರಾವಳಿ ಭಾಗ 180 ಕಿಲೋಮೀಟರ್ ಉದ್ದ, ಅದು ನನಗೂ ಸಹ ಅರಿವಿದೆ ಅನ್ನೋ ಮಾತನ್ನು ಹೇಳ್ತಾ ಇದಕ್ಕೆ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಸರ್ಕಾರ ಖಂಡಿತ ಮಾಡುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ ನಾನು ಹೇಳ್ತೀನಿ. ಸಭಾಪತಿಗಳೇ, ಕರಾವಳಿ ಅಭಿವೃದ್ಧಿಗಾಗಿ ನಮ್ಮ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋಲ್ಲಿ ನಾವು ಏನು ಮಾತು ಕೊಟ್ಟಿದ್ದೇವೆ ಅಂದರೆ ಪ್ರತಿ ವರ್ಷಕ್ಕೆ 250 ಕೋಟಿ ರೂಪಾಯಿಯನ್ನು ಈ ಕರಾವಳಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅಭಿವೃದ್ಧಿಗಾಗಿ ಕೊಡ್ತೇವೆ ಅಂತ. ಆದರೆ ಇವತ್ತು ಕರಾವಳಿ ಅಭಿವೃದ್ಧಿ ಮಂಡಳಿಯನ್ನೇ ಇನ್ನೂ ರಚನೆ ಮಾಡಿಲ್ಲ, ಅದರಲ್ಲಿ ಇರ್ತಕ್ಕಂಥ ಆಫೀಸಸ್ಗಳು ಇಲ್ಲ, ಅದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಈ ಅಭಿವೃದ್ಧಿಯನ್ನು ಪ್ರವಾಸೋದ್ಯಮ ಇರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಖಾನೆಗಳು ಬರುವುದಿರ್ಬೋದು, ಇದಕ್ಕೆ ರೋಡ್ ಮ್ಯಾಪನ್ನು ತಯಾರಿಸುವವರು ಯಾರು? ಬರೀ 3 ಕೋಟಿ 4 ಕೋಟಿ ರೂಪಾಯಿ ಇಟ್ಕೊಂಡು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರವನ್ನು ನಾವು ಉನ್ನತೀಕರಣ ಮಾಡ್ತೇವೆ ಅಂತ ಹೇಳಿದರೆ ಯಾರು ಕ್ರಮ ತೆಗೆದುಕೊಳ್ತಾರೆ? ಮತ್ತು ಬಯಲು ಸೀಮೆಯಲ್ಲಿ ಆದಂಥ ಅವ್ಯವಹಾರಕ್ಕೆ ಪೊಲೀಸ್ ಕಂಪ್ಲೇಂಟನ್ನು ಯಾಕೆ ಕೊಡೋದಿಲ್ಲ? FIR ಅನ್ನು ಯಾಕೆ ರಿಜಿಸ್ಟರ್ ಮಾಡೋದಿಲ್ಲ? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ನೀವು ಯಾಕೆ ರಚನೆ ಮಾಡೋದಿಲ್ಲ? ಇದು ಚಿಕ್ಕ ದುಡ್ಡು ಅಲ್ಲ. 525 ಕೋಟಿ ರೂಪಾಯಿ ವರ್ಕನ್ನು ಬೇಕಾಬಿಟ್ಟಿ ನೀವು ವರ್ಕ್ ಆರ್ಡರ್ ಇಶ್ಯೂ ಮಾಡಿ ಕೊಡ್ತೀರಿ ಅಂತ ಆದರೆ ಅದಕ್ಕೆ ಯಾವುದೇ ಲೆಕ್ಕ ಇಲ್ಲ ಅಂತ ಆದರೆ ಬರೀ ಆಫೀಸರ್ಗಳನ್ನು ಸಸ್ಪೆಂಡ್ ಮಾಡ್ತಾರೆ ಸಾಕ? ಯಾರು ಇದಕ್ಕೆ ಕಾರಣಕರ್ತರು? ಇನ್ ಹೂಸ್ ಇನ್ಸ್ಟೆನ್ಸ್ ದಿಸ್ ವರ್ಕ್ ಆರ್ಡರ್ ಹ್ಯಾಸ್ ಬಿನ್ ಇಶ್ಯೂಡ್? ಇದರ ಬಗ್ಗೆ ತನಿಖೆ ಬೇಡವಾ? ಸನ್ಮಾನ್ಯ ಸಭಾಪತಿಗಳೇ, ಇದು 22-23ರಲ್ಲಿ ಸಾಲಿನಲ್ಲಿ ನಡೆದಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಆಗಲೇ ಕೂಲಂಕಷವಾಗಿ ತನಿಖೆ ನಡೆದಿದೆ, ಸಮಿತಿ ಮಾಡಿದ್ದೇವೆ, ತ್ವರಿತವಾಗಿ ಇದು ಬರುತ್ತೆ. ಈಗಾಗಲೇ ನಾವು ಅವರು ಸಂಬಂಧಪಟ್ಟಂಥ ಕಾರ್ಯದರ್ಶಿಯನ್ನು ಸಸ್ಪೆಂಡ್ ಮಾಡಿದಾಗ ಅವರು ಸ್ಟೇ ತಂದು ಮುಂದುವರಿತಿರೋದ್ರಿಂದ ಅವ್ರನ್ನ ಬೇರೆ ಇಲಾಖೆಯಿಂದ, ಅವರು ಶಿಕ್ಷಣ ಇಲಾಖೆಯಿಂದ ಬಂದವರು ಅವ್ರನ್ನ ಹಿಂದಕ್ಕೆ ವಾಪಸ್ ಕಳಿಸಿದ್ದೀವಿ. ಅವರ ಕ್ರಿಮಿನಲ್ ಕೇಸಲ್ಲ, ಅದು ಏನಾಗಿದೆ ಅನ್ನೋದನ್ನು ಪೂರ್ತಿ ವರದಿ ಬಂದ ತಕ್ಷಣ ಅವರಿಗೆ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮವನ್ನು ಸರ್ಕಾರ ತಗೊಳ್ಳುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ. ಡಾಕ್ಟರ್ ತಮ್ಮಯ್ಯ. ಸಭಾಪತಿಗಳೇ, ನಮ್ಮ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 595 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ನೀಡಿದ್ದಾರೆ ಸವಿವರವಾಗಿ. ಸ್ವಾಮಿ, ರಾಜ್ಯದಲ್ಲಿ ಈಗ 5,950 ಗ್ರಾಮ ಪಂಚಾಯತ್ಗಳಿದ್ದಾವೆ. ಇವುಗಳಲ್ಲಿ ತಮ್ಮ ಉತ್ತರದ ಪ್ರಕಾರನೇ 1/4/2015ರಿಂದ 31/3/2023ರವರೆಗೆ ಸುಮಾರು 6,509 ಕೋಟಿ ವಿದ್ಯುತ್ ಶುಲ್ಕದ ಬಾಕಿಯನ್ನು ತಾವು ಕೊಟ್ಟಿದ್ದೀರಿ. ಅದರಲ್ಲಿ 1,252 ರೂಪಾಯಿ 1,252 ಕೋಟಿಗಳು ಬಡ್ಡಿಯೇ ಕೊಡಲಾಗಿದೆ. ಮತ್ತು 5,257 ವಸೂಲು ಇದೆ. ಇದರ ಪೈಕಿ ತಾವು ಅದು ಕೊಟ್ಟಿದ್ದೀರಿ, ಅದಕ್ಕೆ ನಾವು ಅಭಿನಂದಿಸ್ತೇವೆ. ಆದರೆ ಮುಂದುವರಿದು ಈಗ 1/4/23ರಿಂದ 30/9/24ವರೆಗೆ 1 ವರ್ಷ 5 ತಿಂಗಳಲ್ಲಿ ಈಗಾಗಲೇ 3,719 ಕೋಟಿ ಬಾಕಿ ಇದೆ. 3,719 ಕೋಟಿಗಳಲ್ಲಿ 2,749 ಕೋಟಿ ಅಸಲು, ಅದಕ್ಕೆ 969.66 ಕೋಟಿ, ಅಂದರೆ 1 ವರ್ಷ 5 ತಿಂಗಳಿಗೆ 969 ಕೋಟಿ ಬಡ್ಡಿ ಆಗಿದೆ ಪಂಚಾಯತ್ ರಾಜ್ಗಳಿಗೆ ಕೊಡಬೇಕಾಗಿರೋದು. ಆದರೆ ತಾವು ಇಲ್ಲಿ ನಿಗದಿಯಾಗಿ ಇಟ್ಟಿರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ 2024-25ರಲ್ಲಿ 1,202 ಕೋಟಿ ಮಾತ್ರ ಇಡಲಾಗಿದೆ. ಅದರಲ್ಲಿ ಬಿಡುಗಡೆ ಆಗಿರೋದು 391. ತಮಗೆ ಗೊತ್ತಿದ್ದ ಹಾಗೆ 8 ವರ್ಷಗಳಲ್ಲಿ, ಕಳೆದ 8 ವರ್ಷಗಳಲ್ಲಿ ಈಗ ಸಾವಿರಾರು ಕೋಟಿ ಕೊಟ್ಟಾಗಿದೆ. ಈ ವರ್ಷದಲ್ಲಿ ತಾವು ಇಟ್ಟಿರ್ತಕ್ಕಂಥದ್ದು ಬಾಕಿ ಕೇವಲ 1,202 ಬೇಡಿಕೆ ಇರ್ತಕ್ಕಂಥದ್ದು 3,719 ಕೋಟಿ. 3,719 ಕೋಟಿನಲ್ಲಿ ಈಗ ಬಡ್ಡಿನೇ 391 ಕೋಟಿ ಇದೆ. ಆದ್ದರಿಂದ ದಯಮಾಡಿ ತಾವು 1,202 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಇಲ್ಲಿ ಇಟ್ಟರೆ ಗ್ರಾಮ ಪಂಚಾಯತಿಗಳು, ಅನೇಕ ಗ್ರಾಮ ಪಂಚಾಯತಿಗಳು ಕತ್ತಲೆಯಿಂದ ನರಳತಕ್ಕಂಥದ್ದು ಕಡಿಮೆ ಆಗುತ್ತೆ. ಒಂದು. ಎರಡನೇದೇ, ಕುಡಿಯೋ ನೀರು ಕೂಡ ಇದೇ ಪಂಚಾಯತಿಯಲ್ಲಿ ನಾವು ಉಪಯೋಗಿಸ್ಕೊತಾ ಇದ್ದೀವಿ. ಹೀಗಾಗಿ ತಾವು ಇದನ್ನು, ಈ ಮೊತ್ತವನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯನಾ ಮಾಡಿ ಅಂತ ಹೇಳಿ ನಮ್ಮಲ್ಲಿ ಬೇಡಿಕೆ ಇರ್ತೇವೆ.
ಸಭಾಪತಿಗಳೇ, ಅವ್ರು ಹೇಳ್ದಂಗೆ 2010